ಎಲ್ರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಾಗಿರುವಂತಹ ಅದೇ ರೀತಿ ಆವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಆದಿನಾರಾಯಣಣ್ಣ ಅವರೇ, ರಾಮಲಿಂಗ ರೆಡ್ಡಿ ಅವರೇ, ಕಾರ್ಗಿಲ್ ವೆಂಕಟೇಶಣ್ಣ ಅವರೇ, ಎಲ್ಲ ಹಿರಿಯರು ಕೂಡ ಇದ್ದೀರಾ. ಇಲ್ಲಿ ಎಲ್ಲ ಹಿರಿಯರು ಕೂಡ ಭಾಳ ವಿಜೃಂಭಣೆಯಿಂದ ಇವತ್ತು ತಾಲೂಕಿನಲ್ಲಿ ಆಚರಣೆ ಮಾಡದಿರ ಇದ್ರೂ ಕೂಡ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಎಲ್ಲ ಜನಾಂಗದ ನಾಯಕರು ಕೂಡ ಸೇರಿ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಇದು ಭಾಳ ಸಂತೋಷಕರವಾದಂಥ ವಿಚಾರ. ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ, ಇವತ್ತೊಂದು ದಿನ ಕೇವಲ ಮಹಾರಾಷ್ಟ್ರದಲ್ಲಿ ಹುಟ್ಟಿದಂತಹ ಮಹಾರಾಷ್ಟ್ರದಲ್ಲಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲ್ಲ. ಈ ಭಾರತ ದೇಶದಲ್ಲಿ ಹುಟ್ಟಿದಂತಹ ಭಾರತ ದೇಶದಲ್ಲಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲ್ಲ. ಇಡೀ ವಿಶ್ವಾದ್ಯಂತ ಇವತ್ತು ವಿಶೇಷವಾಗಿ ವಿಶ್ವ ಜ್ಞಾನ ದಿನಾಚರಣೆ ಅನ್ನುವಂತಹ ಭಾಳ ವಿಶೇಷವಾದಂಥ ಒಂದು ವಿಶ್ವ ಜ್ಞಾನ ದಿನಾಚರಣೆ ಅನ್ನುವಂಥ ಒಂದು ದಿನಾಚರಣೆಯನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಏನಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಸಣ್ಣ ವಿಚಾರವನ್ನು ನಾವೆಲ್ಲರೂ ಕೂಡ ಅವಲೋಕನ ಮಾಡೋದಾದರೆ, ಬಾಬಾ ಸಾಹೇಬರು ಲಂಡನ್ನಲ್ಲಿ ಓದಿದಂತಹ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನುವಂತಹ ಒಂದು ಯೂನಿವರ್ಸಿಟಿ ಭಾಳ ಇಡೀ ಪ್ರಪಂಚದಲ್ಲೇ ಭಾಳ ಪ್ರಖ್ಯಾತಿ ಹೊಂದಿರುವಂತಹ ಒಂದು ಯೂನಿವರ್ಸಿಟಿಯಲ್ಲಿ ಇಡೀ ಪ್ರಪಂಚದಲ್ಲಿ ಯಾರು ತಮ್ಮ ಜ್ಞಾನವನ್ನು, ತಮ್ಮ ಶಿಕ್ಷಣವನ್ನು, ತಮ್ಮ ಶಕ್ತಿಯನ್ನು ತಮ್ಮ ಜನಾಂಗಕ್ಕೋಸ್ಕರ ಮತ್ತು ತಮ್ಮ ದೇಶಕ್ಕೋಸ್ಕರ ಯಾರು ಮುಡಿಪಾಗಿಟ್ಟಿದ್ದಾರೆ ಅನ್ನುವಂತಹ 10 ಜನರ ಪಟ್ಟಿ ಮಾಡಿದಾಗ ಮೊಟ್ಟ ಮೊದಲನೇ ಹೆಸರು ಬರೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ಕಾರಣಕ್ಕೆ ಇವತ್ತು ಇಡೀ ವಿಶ್ವಾದ್ಯಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ವಿಶ್ವ ಜ್ಞಾನ ದಿನಾಚರಣೆ ಅನ್ನುವಂತಹ ಒಂದು ಹೆಸರಿನಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ. ಬಂಧುಗಳೇ, ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಬಾಬಾ ಸಾಹೇಬರು ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ ಅಂತ. ಬಾಬಾ ಸಾಹೇಬರು ಮಾತಾಡ್ತಾನೆ ಸಂವಿಧಾನ ರಚನಾ ಸಭೆ ಆದ ನಂತರ ಒಂದು ಪ್ರೆಸ್ ಮೀಟ್ ಕರೀತಾರೆ. ಆ ಟೈಮಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನೋಡಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಒಂದು ಜಾತಿಗೋಸ್ಕರ ಒಂದು ಜನಾಂಗಕ್ಕೋಸ್ಕರ ನನ್ನ ಸಂವಿಧಾನವನ್ನು ನಾನು ಬರೆದಿಲ್ಲ. ಬೇಕು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಆ ರೀತಿ ಒಂದು ಜಾತಿಗೋಸ್ಕರ ಬರೆದಿದ್ದೀನಿ ಅಂತ ನಿಮ್ಗೆ ಡೌಟ್ ಇದ್ದರೆ ನೋಡ್ಕೊಳ್ಳಿ, ನನ್ನ ಸಂವಿಧಾನವನ್ನು, ನಾನು ಬರೆದಿರ್ತಕ್ಕಂತಹ ಸಂವಿಧಾನವನ್ನು ನೋಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಬಂಧುಗಳೇ, ನಾವು ಯಾವುದೇ ಕಾರಣಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ವಿಶ್ವದ ಸೊತ್ತು, ಅವರು ಇಡೀ ನಾಟ್ ಓನ್ಲಿ ಭಾರತ ದೇಶದ ಸೊತ್ತು ಮಾತ್ರ ಅಲ್ಲ, ಇಡೀ ವಿಶ್ವದ ಸೊತ್ತು. ಯಾಕೆ ಆ ಮಾತನ್ನು ಹೇಳ್ತೀನಿ ಅಂತಂದರೆ, ನೇಪಾಳದಲ್ಲಿ ಒಬ್ಬ ಮಹಿಳಾ ಪ್ರಧಾನಿಗೆ ಅನ್ಯಾಯವಾದಾಗ ನೇಪಾಳದಲ್ಲಿ ಒಂದು ಫೋಟೋನ ಇಟ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಫೋಟೋ ಯಾರು ಗೊತ್ತಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹೌದಲ್ವಾ? ಹಾಗಾಗಿ ನಾವೆಲ್ಲರೂ ಕೂಡ, ಮತ್ತೆ ಕಿಮ್ ಜಾನ್ ಉನ್ ಅಂತ ಕೊರಿಯಾದ ಬಹಳ ದೊಡ್ಡ ಡಿಕ್ಟೇಟರ್ ಅವರು, ಪ್ರಜಾಪ್ರಭುತ್ವ ಇಲ್ಲ ಅಲ್ಲಿ, ಸರ್ವೋಚ್ಚ ನ್ಯಾಯಕ ಡಿಕ್ಟೇಟರ್, ಅಲ್ಲಿ ಕೂಡ ಒಂದು ಅಮೆರಿಕ ಕೂಡ ಭಯ ಬೀಳುವಂತಹ ಒಂದು ಸರ್ವೋಚ್ಚ ನಾಯಕ ಆತ ಕಿಮ್ ಜಾನ್ ಉನ್ ಅಂತ, ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತಿನ ದಿನ ಆಚರಣೆ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅವರು ಕಾಂಗ್ರೆಸ್ ಪಕ್ಷದ ಒಂದು ಟ್ಯಾಗ್ಲೈನ್ ಇಟ್ಟಿದ್ದಾರೆ, ಜೈ ಬಾಪು ಜೈ ಭೀಮ್ ಅಂತ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿ ಅವರ ನಂಬಿಕೆ ಮತ್ತು ಅವರ ಸಿದ್ಧಾಂತದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ನಡೆಯುತ್ತೆ ಅನ್ನುವಂತಹ ಭಾಳ ಗಟ್ಟಿಯಾದ ಧ್ವನಿಯನ್ನು ಹೇಳಿದ್ದಾರೆ. ಆ ಮೂಲಕ ನಾನು ಇವತ್ತು ಭಾಳ ವಿಶೇಷವಾದಂಥ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಈಗ ತಾನೇ ಹೇಳಿದ್ರೆ ನನಗೆ ಇಲ್ಲಿ, ಹೌದಲ್ವಾ, ಎಂಥ ವಿಶೇಷವಾದ ಕಾರ್ಯಕ್ರಮ. ಎಲ್ಲ ಜನಾಂಗದ ನಾಯಕರು, ಕಾಂಗ್ರೆಸ್ ಪಕ್ಷದ ಒಂದು ಹೆಮ್ಮೆ ಏನು ಅಂತಂದರೆ, ಎಲ್ಲ ಜನಾಂಗಗಳಿಗೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಬಾಬಾ ಸಾಹೇಬರು ಮೊಟ್ಟ ಮೊದಲನೇ ಬಾರಿಗೆ ಕಾನೂನು ಮಂತ್ರಿ ಆಗಿದ್ದು ಯಾವ ಪಕ್ಷದಲ್ಲಿ? ಅದು ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಈ ಒಂದು ಬಾಬಾ ಸಾಹೇಬರ ಸಿದ್ಧಾಂತವನ್ನು ನಾವು ಎಲ್ಲರೂ ಕೂಡ ಮೈಗೂಡಿಸ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ, ಹಲವು ಜಾತಿ, ಹಲವು ಜನಾಂಗ, ಹಲವು ಆಹಾರ ಪದ್ಧತಿ ಇರುವಂಥ ಈ ಭಾರತ ದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೊಂತೀರಾ, ಈ ದೇಶವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಬರೀ ನಾವು ಹೇಳ್ತೀವಿ ಇಡೀ ಈ ಸಂವಿಧಾನ ಎಲ್ಲ ಜನಾಂಗಗಳಿಗೂ ಕೂಡ ಹಕ್ಕು ಕೊಟ್ಟಿದೆ ಅಂತ, ಕೇವಲ ಪ್ರಜೆಗಳಿಗೆ ಮಾತ್ರ ಅಲ್ಲ. ನೋಡಿ, ಈಗ ಮುಳಬಾಗ್ಲಲ್ಲಾಗಲಿ ಬೆಂಗಳೂರಲ್ಲಾಗಲಿ ಒಂದು ಮರನ, ಒಂದು ರೆಂಬೆ ಕಟ್ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ, ಅರೆಸ್ಟ್ ಮಾಡ್ತಾರೆ. ಏನಕ್ಕೆ ಅರೆಸ್ಟ್ ಮಾಡ್ತಾರೆ? ಅಲ್ಲಿ ಪರ್ಮಿಷನ್ ತಗೋಬೇಕು ನೀವು. ಯಾಕೆಂತಂದರೆ ಈ ಪ್ರಕೃತಿಯ ಭಾಗ, ಒಂದು ಮರ ಗಿಡ ಯಾವುದೇ ಒಂದು ಪ್ರಾಣಿನ ಕೊಂದರೆ
ಅರೆಸ್ಟ್ ಮಾಡ್ತಾರೆ. ಇದೆಲ್ಲ ಕೂಡ ಹಕ್ಕನ್ನ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಗಿಡ ಮರಗಳಿಗೂ ಕೂಡ ಹಕ್ಕನ್ನು ಕೊಟ್ಟಿರ್ತಕ್ಕಂತಹ ಯಾವುದು ಅಂತಂದರೆ ಬಾಬಾ ಸಾಹೇಬ್ರ ಸಂವಿಧಾನ. ಹಾಗಾಗಿ ಬಂಧುಗಳೇ, ನಾವೆಲ್ಲ ಕೂಡ ಬಾಬಾ ಸಾಹೇಬರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಪುತ್ಥಳಿಯಲ್ಲಿಲ್ಲ, ಪುಸ್ತಕದಲ್ಲಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಜನರ ಮನಸ್ಸಿನಲ್ಲಿರಬೇಕು ಮತ್ತು ಜ್ಞಾನದಲ್ಲಿರಬೇಕು, ಸಂವಿಧಾನದ ಮೂಲಕ ಎಲ್ಲ ಜನಾಂಗದ ಜನರ ಮನಸ್ಸಿನಲ್ಲಿರಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದೇ ರೀತಿ ನಾವು ಈ ತಾಯ್ಲೂರು ಅಂತಂದರೆ ಭಾಳ ವಿಶೇಷವಾದಂಥ ಒಂದು ಹೋಬಳಿ. ಈ ಹೋಬಳಿಯ ಕೇಂದ್ರದಲ್ಲಿ ಬಹಳ ದೊಡ್ಡ ಪುತ್ಥಳಿಯನ್ನ ನಾವು ನಿರ್ಮಿಸಿಕೊಂಡಿದ್ದೀವಿ. ಇದೇ ರೀತಿ ತಾಲೂಕಲ್ಲೂ ಕೂಡ ಆಗಲಿ ನಾವೆಲ್ಲ ಕೂಡ ಸೇರಿ, ಎಲ್ಲ ಜನಾಂಗಗಳು ಕೂಡ ಸೇರಿ ಬಾಬಾ ಸಾಹೇಬರ ಚಿಂತನೆಗಳನ್ನು ನಾವು ಮುಂದೆ ತಗೊಂಡು ಹೋಗೋಣ, ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಜೈ ಭೀಮ್.